ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ನಾವು ಇಲ್ಲಿ ಕುಂಕೋ ಗ್ರಾಮದ ಅರ್ಚಕರು. ಶ್ರೀ ದಾಸರಟ್ಟಿ ರಂಗನಾಥ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಮತ್ತು ಲಿಂಗ ಮತ್ತು ಭೂತಾರಾಧನೆಯನ್ನು ನಾವು ದೀಪವನ್ನು ಹಾಕಿದ್ದೇವೆ. ಇದು ನಿಮ್ಮ ಕ್ವಶನ್ ಕೇಳ್ತಾರೆ, ಇಲ್ಲಿ ಯಾಕೆ ಹಾಕಿದ್ದೀರಾ, ದಾಸರಟ್ಟಿ ಅಲ್ಲೇ ದೇವಸ್ಥಾನ ಇದೆ, ನಿಮ್ಮ ಮನೆಯಲ್ಲಿ ಯಾಕೆ ದೀಪ ಹಾಕಿದ್ದೀರಾ ಅನ್ನೋ ಒಂದು ಕ್ವಶನ್ ನಮಗೆ ಕೇಳಿದ್ದೀರಾ. ಮೊದಲು ನಮ್ಮ ದಾಸರಟ್ಟಿ ಒಂದು ಊರು ದೇವಸ್ಥಾನದ ಪಕ್ಕದಲ್ಲೇ ಊರಿತ್ತು. ಆ ಊರು ಭೂತಗಳು ಜಾಸ್ತಿ ಆದ ಕಾರಣ ವಲಸೆ ಹೋದರು. ಒಂದು 3 ಗ್ರಾಮಕ್ಕೆ ಅಲ್ಲಿರೋ ಒಂದು ಜನಗಳು ವಲಸೆ ಹೋದರು. ನಾವು ಅರ್ಚಕರು ಕುಂಕುವ ಗ್ರಾಮಕ್ಕೆ ಅರ್ಚಕರು ಬಂದಿದ್ದು. ಹಾಗಾಗಿ ಅಲ್ಲಿ ಪೂಜೆ ಮಾಡುವ ಮನೆ ಇಲ್ಲದ ಕಾರಣ ನಾವು ಕುಂಕುವದಲ್ಲೇ ಆ ರಂಗನಾಥ ಸ್ವಾಮಿಯ ಪೂಜೆಯನ್ನು ನಾವು ಆರಂಭಿಸಿದಾಗ ಅದನ್ನು ಅಲ್ಲಿ ಇದ್ದಾಗ ದಸರಾ ಟೈಮು ಅಂದರೆ ಹುಣ್ಣಿಮೆ ನಂತರ 3 ದಿನ ದೀಪ ಹಾಕುವ ಒಂದು ಕಾರ್ಯಕ್ರಮ ಅವಾಗೂ ಇತ್ತು. ನಮ್ಮ ಹಿರಿಯರು ಅವರೆಲ್ಲೂ ಮಾಡ್ತಾಯಿದ್ರು. ಅದನ್ನು ನಾವು ಇಲ್ಲಿಂದನೇ ದಸರಾ ಮೈಸೂರು ದಸರಾ ಆದ ನಂತರ ಹುಣ್ಣಿಮೆ ಬಂದ ನಂತರ 3 ದಿನ ದೀಪವನ್ನು ನಮ್ಮ ಕುಂಕುವ ಗ್ರಾಮದ ಅರ್ಚಕರ ಮನೆ ಅಲ್ಲಿ ನಾವು ದೀಪವನ್ನು ಹಾಕ್ತೀವಿ. ಇಲ್ಲಿ ಶ್ರೀ ರಂಗನಾಥ ಸ್ವಾಮಿ, ಚಿಕ್ಕುಡ್ದಮ್ಮ ಅಂದರೆ ಅವರ ತಂಗಿ, ಆಮೇಲೆ ವಂಡಮೂರ್ತಿ ಅಂದರೆ ಪಲ್ಲಕ್ಕಿಯಲ್ಲಿ ಹೋಗುವ ವಂಡಮೂರ್ತಿ, ನಮ್ಮ ಕುಂಕುವ ಗ್ರಾಮದ ಆಂಜನೇಯ ಸ್ವಾಮಿ, ಅದನ್ನು ನಾವು ಇಲ್ಲಿ ದೀಪಕ್ಕೆ ಹಾಕ್ತೀವಿ. ಮತ್ತು ಅವರ ಸೇವಕರಾದ ಭೂತರಾಯಗಳನ್ನು ನಾವು ದೀಪಕ್ಕೆ ಹಾಕುತ್ತೀವಿ. ಇಲ್ಲಿರೋ ಭಕ್ತಾದಿಗಳು ಅವರ ಮನೆಯಿಂದ ದೀಪಗಳನ್ನು ಹಾಕಿ 3 ದಿನ ಕೆಡೋಲಂಗೆ ನೋಡ್ಕೊತಾರೆ. ನೆಕ್ಸ್ಟು ಶನಿವಾರ ಅದರ ಬನ್ನಿಗೆ ಬೆಳಗ್ಗೆ ಮಧ್ಯಾಹ್ನ 1:00 ಇಲ್ಲಿಂದ ಅಂಬು ಹೊಡೆಯಲು ಸ್ಟಾರ್ಟ್ ಆಗುತ್ತೆ. ಆ ಒಂದು ದಾಸರಟ್ಟಿ ರಂಗನಾಥ ನಿಲಯಕ್ಕೆ ಊರಿನಿಂದ ಎಲ್ಲ ಒಂದು ವಾಲಗ ಮತ್ತು ಅದರ ಡಂಬುಗಳು ಎಲ್ಲ ಒಂದು ಭಕ್ತಿಯಿಂದ ಎಲ್ಲರೂ ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗಿ ಹಂಬೆಲ್ಲ ಹೊಡೆದು ನೆಕ್ಸ್ಟ್ ಬರ್ತೀವಿ. ಇದು ಏನು ವಿಶೇಷ, ಇವತ್ತು ವಿಶೇಷ ಏನು ಅಂದರೆ ಅಲ್ಲಿ ಕೇತು ಮತ್ತು ರಾಹುನ ಗುರುಪ್ರವೇಶ ಮತ್ತು ಆಂಜನೇಯ ಸ್ವಾಮಿಯ ಗುರುಪ್ರವೇಶ, ಹೊಸ ದೇವರುಗಳನ್ನು ಪ್ರತಿಷ್ಠಾಪನೆ ಇವತ್ತು ಗುಡ್ಡನ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿರುವ ರಂಗನಾಥನ ಹಿಂಭಾಗಕ್ಕೆ ಕೇತು ರಾವಿನ ಗುರುಪ್ರವೇಶ, ರಂಗನಾಥನ ಮುಂಭಾಗಕ್ಕೆ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಿದ್ದಾರೆ. ಅದನ್ನು ನಾವು ಅಲ್ಲೇ ಹೋಗಿ ನಮ್ಮ ಬೆಳಗಿನ ಜಾವ ಇವತ್ತು ರಾತ್ರಿ 3 ದೇವರಿಂದ ಊರಿಂದ ದೇವರುಗಳು ಬರುತ್ತವೆ. ಆಮೇಲೆ ಕಳಸಾರಾಧನೆ ಇವತ್ತು ನೈಟೇ ನಮಗೆ ಹೋಮ ಗೀಮ ಎಲ್ಲ 1 ಗಂಟೆಯಿಂದ ರಾತ್ರಿ 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ದಾಸರಟ್ಟಿ ಶ್ರೀ ರಂಗನಾಥ ಸ್ವಾಮಿ ನಿಲಯ ದಾಸರಟ್ಟಿ ಅಲ್ಲಿ ಹೋಮ ಹವನಗಳು ಆಮೇಲೆ ಪ್ರತಿಷ್ಠಾಪನೆ ಇದೆ. ಇವಾಗ ರಾಹುಕಾಲ ಕಳೆದ ನಂತರ ಯಾವುದೇ ಒಂದು ಟೈಮನ್ನು ನೋಡಿಕೊಂಡು 10:30 ನಂತರ ರಾಹುಕಾಲ, ಇಲ್ಲಾಂದ್ರೆ ಆ ಟೈಮ್ ಕಳೆದ ನಂತರ, ಯಾಕೆಂದರೆ ಭಕ್ತಾದಿಗಳು ಎಲ್ಲರೂ ಆಗಿದ್ದಕ್ಕೋಸ್ಕರ ಮಧ್ಯಾಹ್ನ 1:30 ಇಲ್ಲ 12 ಗಂಟೆ ಒಳಗೆ ಈ ಕುಂಕೋ ಗ್ರಾಮದಿಂದ ಉತ್ಸವ ಸ್ಟಾರ್ಟ್ ಆಗುತ್ತೆ. 1 ಗಂಟೆಗೆ ನಮ್ಮ ಅಕ್ಕಪಕ್ಕ ಇರುವ ದೇವರುಗಳಾದ ಅರಳ್ಳಿ ರಂಗನಾಥ ಸ್ವಾಮಿ, ಕರ್ತಕಟ್ಟೆ ರಂಗನಾಥ ಸ್ವಾಮಿ, ಕುರೋವ ರಂಗನಾಥ ಸ್ವಾಮಿ ಮತ್ತು ನಮ್ಮ ಕುಂಕೋದ ಅಮ್ಮನವರು, ಆಮೇಲೆ ಗಡೇಕಟ್ಟೆ ಗಡೆಯಪ್ಪ ಅಂತ ಇವೆಲ್ಲ ದೇವಗಳು, ಕುಂಕೋ ವೀರಣ್ಣ ಮತ್ತು ನಮ್ಮ ರಂಗನಾಥ ಸ್ವಾಮಿ, ಆಂಜನೇಯ ಸ್ವಾಮಿ ಇವರೆಲ್ಲರ ಸಮ್ಮುಖದಲ್ಲಿ
ಹಂಗೆ ಹೋಗತ್ತ ಹಂಗೆ ಬರ್ಕಣ ಬರ್ರಿ ಆಗುತ್ತೆ ಇಲ್ಲ ದೇವ देवता बलाय प्रबलाय ओम वसंत्रेषि देवता कुमुदाय कुमुदाक्षाय एतद् मध्यंत्रेषि देवता नमः याग यागमंडप मध्ये श्री देवता ओम श्री देवता कृपा कटाक्ष ओम स्यापोष्टमय स्थान उद्यत ऊद्बत्ति कोडी ऊद्बत्ति इते ನೋಡಿ ಒಳಗೆ ತರಕ ಹೋಗ ಚಲೋ ಆ ಕಡೆ ಹಂಗೆ ಮೂರ್ತಣ ನ್ಯಾಪಾತ್ರಮ ದೌಪುಂದಾತ್ಮದ ओम शिरण्यापात्रम दौपुंदात्मद संतेकदैव जमानाय तेजोदाते श्री याग देवताभ्यं संत्रश्री देवता कृपा कटाक्ष सिद्ध्यर्थम ओम शिरण्यापात्रम दौपुंदात्मद जमानाय तेजोदाते श्री देवता कृपा कटाक्ष सिद्ध्यर्थम सुप्रीत सुप्रसन्न वरदा भवता अपनाय स्वाहा स्वाहा समनाय स्वाहा परब्रह्मणे नमः नैवेद्येन्द्रे प्रत्यक्षं दर्शयामि हिरण्यापात्रं दौपुंदात्मद आयगला प्राणाय स्वाहा अपनाय स्वाहा दानाय स्वाहा उदनाय स्वाहा समनाय स्वाहा परब्रह्मणे नमः नैवेद्येन्द्रे प्रत्यक्ष दीपं दर्शयामि देवता उपाकटाक्षित्यर्थं यागशाला देवता प्रत्यर्थं प्रवेश प्रत्यर्थं श्री देवता सुप्रसन्न वरदा भवतंत्रे श्री देवताभ्यो नमः कृपाकटाक्षित्यर्थं ओम असम चक्राय महाज्वालाय महादीप्तिरूपाय सर्वदुष्टंकराय चिंदी चिंदी परतंत्र ग्रासय ग्रासय भक्ष भक्ष भूताय नेत्रा सुप्साच उच्चाट उच्चाट सर्वतमां रक्ष क्षमाबलाय सुदर्शनाय नमः ओम नमो नृसिंहाय हिरण्यकशिपुरुद्राय त्रिभुवन अपकाय भूत प्रेत पिशाचो शाचिंडाकिनी जीवनोन्मूलन समस्त दोषान अनान सरसरा चल चल कंप कंप मत मत फट फट लक्ष्मी नरसिंहाय नमः ओम भूत प्रेत उषाच उच्चाटनार्थं यागशाला प्रवेश प्रत्यर्थम संत्रेषि देवताभ्यो नमः प्रत्यक्ष दीपं दर्शयामि मध्य मध्य सानिं निवेदयामि प्रत्यक्ष दीपं दर्शयामि देवता सर्व आसादिके शरण्ये त्र्यंबके देवी नार ಅಲ್ಲಿ ಒಳಗೆ ಬಿಡೋಣ ಸಾಕು ಶ್ರೀಮದ್ರವಾರಣ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಹಲ್ಲಾಳ ವರದ ಗೋವಿಂದ ಗೋವಿಂದ ಆಪದ್ ಬಾಂಧವ ಗೋವಿಂದ ಗೋವಿಂದ ಅನಾಥ ರಕ್ಷಕ ಗೋವಿಂದ ಗೋವಿಂದ
ಬಲಗಲ್ಲಿಟ್ಟು ಇದು ಮಾಡಿ ಕಳಸ ಎಲ್ಲಿರ್ತೀವಿ? ದೇವ್ರ ಹತ್ರ ಇರ್ತೀರಾ? ದೇವ್ರ ಹತ್ರ ದೇವ್ರು ಬರ್ಲಿ. ದೇವ್ರ ದೇವ್ರು ಬರುತ್ತಾ? ಸೋಮಶೇಖರಣ್ಣ ದೇವ್ರು ಬರುತ್ತಾ ಒಳಗೆ? ಆಗಲ್ವಾ? ಇಟ್ಕೊಂಡು ಆಗಲ್ವಾ? ಎರಡು ಕುರುತ್ತಾ? ಹೋಗಿ ಬರ್ತಾವ ಹುಷಾರಿ ಮಂಡ್ಲ ಇದೆ. ಹುಷಾರಿ ಪವನ್ ಹುಷಾರಿಲ್ಲ ಮಂಡ್ಲ ಇಲ್ಲೇ ಅಣ್ಣ ಅದು ಸರಿ ಆಯ್ತು ಅಣ್ಣ ಎಲ್ಲಿ ಕೂರ್ಸೋದು? ದೇವ್ರು ಅಲ್ಲಿ ಆಗುತ್ತೆ ನೋಡಿ. ಆಮೇಲೆ ಮಾಡ್ತಾರಂತ ಈಗ ಅದ್ರೊಳಗೆ ಹಾಕ್ಬಿಡ್ತಾರೆ.